ವುಮೆನ್ಸ್ ODI ವರ್ಲ್ಡ್ ಕಪ್ ನಡೀತಾ ಇದೆ. ಇವತ್ತು ಇಂಡಿಯಾ ಶ್ರೀಲಂಕಾನ ಆಡ್ತಾ ಇದ್ದಾರೆ ಇನಾಗ್ರಲ್ ಪಂದ್ಯದಲ್ಲಿ. ಹಾಗಾಗಿ ಈಗ ಸಮಯ ಆಗಿದೆ ವುಮೆನ್ಸ್ ಕ್ರಿಕೆಟ್ನ ಬ್ಯಾಕ್ ಮಾಡೋದಕ್ಕೆ. ಪ್ರತಿಯೊಂದು ಸ್ಟೇಡಿಯಮ್ಮು ಪ್ಯಾಕ್ಡ್ ಆಗಬೇಕು. ಆಮೇಲೆ ಒಂದು ಒಳ್ಳೆ ಅವಕಾಶ ಇದೆ ಟೀಮ್ ಇಂಡಿಯಾಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಇತಿಹಾಸ ನೋಡ್ಕೊಂಬಂದ್ರೆ ನೀವು ಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ಗಿಂತ ಸೀನಿಯರ್ ಯಾವುದು ಅಂತ ಹೇಳಿದ್ರೆ ಅದು ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್. 1973 ಫಸ್ಟ್ ಎವರ್ ವುಮೆನ್ಸ್ ವರ್ಲ್ಡ್ ಕಪ್ ನಡೆದಿದೆ ಬಿಫೋರ್ ಮೆನ್ಸ್ ವರ್ಲ್ಡ್ ಕಪ್. ಹಾಗಾಗಿ ತದ್ವಾ ಇತಿಹಾಸ ಇರುವಂತ ವರ್ಲ್ಡ್ ಕಪ್. ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್ ಏನಿದೆ ಹೇಳಿ ಸರ್ ಅಂತ ಹೇಳಿದ್ರೆ, ನೋಡಿ, 2 ಬಾರಿ ಟೀಮ್ ಇಂಡಿಯಾ ರನ್ನರ್ಸ್ ಅಪ್ ಆಗಿರೋದು. ಒಂದು 2005 ಅಲ್ಲಿ, ಇನ್ನೊಂದು 2017 ಅಲ್ಲಿ ಇಂಗ್ಲೆಂಡ್ ವಿರುದ್ಧ ನಿಜವಾಗ್ಲೂ ಒಂದು ಗೆಲ್ಲೋ ಸಾಧ್ಯತೆ ಇತ್ತು. 9 ರನ್ನಿಂದ ಎಡುತ್ತೀವಿ ಆ ಒಂದು ಫೈನಲ್ ಅಲ್ಲಿ. ನಮ್ಮ ಕರ್ನಾಟಕದ ವೇದ ಕೃಷ್ಣಮೂರ್ತಿ ಇದ್ರು ಆ ಟೀಮಲ್ಲಿ. ಅವತ್ತು ಅವ್ರಿಗೆ ಅವಕಾಶ ಇತ್ತು ಟೀಮ್ ಇಂಡಿಯಾಗೆ ಮ್ಯಾಚ್ ನ ಗೆಲ್ಸೋದಕ್ಕೆ, ಸಮವಾದ ಆಗ್ಲಿಲ್ಲ. ಹಾಗಾಗಿ ಅದಾದ್ಮೇಲಿಂದ ಟೀಮ್ ಇಂಡಿಯಾ ಫೈನಲ್ಸ್ಗೆ ಹೋಗಿಲ್ಲ ರೀ. 2022 ಲಾಸ್ಟ್ ವರ್ಲ್ಡ್ ಕಪ್ ನಡೆದಿದ್ದು, ಅಲ್ಲೇನು ಅಷ್ಟು ಚೆನ್ನಾಗಿ ಆಡ್ಲಿಲ್ಲ ನಮ್ಮವರು. ಗ್ರೂಪ್ ಸ್ಟೇಜ್ ಅಲ್ಲೇ ಬಿಟ್ರು, ಸೆಮಿಫೈನಲ್ಸ್ ಕ್ವಾಲಿಫೈ ಆಗಿಲ್ಲ. ಬಟ್ ಈ ಸತಿ ಸುವರ್ಣ ಅವಕಾಶ ಇದೆ. ಫಾರ್ಮೆಟ್ ಏನಿದೆ ಸರ್ ಅಂತ ಕೇಳಿದ್ರೆ, ನೋಡಿ, ಟಾಪ್ 8 ಟೀಮ್ಸ್ ಆಡ್ತಾ ಇರುವಂತ ಒಂದು ವರ್ಲ್ಡ್ ಕಪ್. ಹಾಗಾಗಿ ಟೀಮ್ ಇಂಡಿಯಾಗೆ 7 ಲೀಗ್ ಮ್ಯಾಚಸ್, ಅಥವಾ ಪ್ರತಿಯೊಂದು ತಂಡಕ್ಕೂ 7 ಲೀಗ್ ಮ್ಯಾಚ್ಗಳಿದೆ. ಟಾಪ್ 4 ಟೀಮ್ಸು ಕ್ವಾಲಿಫೈ ಆಗುತ್ತೆ ಸೆಮಿಫೈನಲ್ಗೆ. ಸೊ ಇದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಟೀಮ್ ಇಂಡಿಯಾದ ಎಲ್ಲಿದೆ ಸರ್ ಚಾನ್ಸು, ಎಲ್ಲಿ ಬರ್ಬೋದು ನಮ್ಮ ಟೀಮು ಅಂತ ಹೇಳಿದ್ರೆ ಸೆಮಿಫೈನಲ್ಸ್ ಕ್ವಾಲಿಫೈ ಆಗ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದ್ರೆ ODI ರ್ಯಾಂಕಿಂಗ್ಸ್ ನೀವು ನೋಡ್ತಾ ಇದ್ರೆ 3ನೇ ಸ್ಥಾನದಲ್ಲಿ ಇರುವಂತ ಟೀಮ್ ಇಂಡಿಯಾ.